ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಅಂದರೆ ದಿನಾಂಕ 15/2/2025 ನಡೆದಂಥ ಒಂದು ಪರೀಕ್ಷೆಯ ಒಂದು ಗಣಿತದ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಒಂದು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. 41ನೇ ಪ್ರಶ್ನೆ ನೋಡಿ. 57,394 ಮತ್ತು 26,765 ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿತ್ತು ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ನೋಡಿ. 42ನೇ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ. ಆಪ್ಷನ್ ಬಿ ಇಸ್ ದ 10ನೇ 7 ಸರಿಯಾದ ಉತ್ತರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. 47,346ಕ್ಕೆ ಎಷ್ಟನ್ನು ಸೇರಿಸಿದ್ದಾರೆ? 84,600. ನಿನ್ನೆ ಕ್ಲಾಸಲ್ಲಿ ನಾನು ಇದನ್ನು ಭಾಳ ಒತ್ತು ಕೊಟ್ಟು ಹೇಳಿದ್ದೀನಿ. ಈ ಥರ ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳಿದ್ದೆ. ಸೊ ಕ್ವಶನ್ಸನ್ನು ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಓಕೆ, 43ನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 37,279. ನೆಕ್ಸ್ಟ್ ನೋಡಿ. 44 82 ಪೈಸೆಗಳಲ್ಲಿ ಸೂಚಿಸಿ ಅಂತ ಕೊಟ್ಟಿದ್ದಾರೆ. 82 ರೂಪಾಯಿ 82 8,200 ಪೈಸೆ ಆಗ್ತವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. 48 ಬಾಕ್ಸ್ ಇದ್ದಾರೆ ಇಂಟು 48. ಇಲ್ಲಿ ಬಾಕ್ಸ್ನಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ. ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 48 48 ಬರಬೇಕು. ಓಕೆ, ನೆಕ್ಸ್ಟ್ ನೋಡಿ. 46ನೇ ಪ್ರಶ್ನೆ ನೋಡಿ. 4,425 ಹಣವನ್ನು ಅಮರ್ ಅಕ್ಬರ್ ಅಂಕ್ತುನಿಯವರಿಗೆ ಸಮನಾಗಿ ಹಂಚಲಾಯಿತು. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣ ಎಷ್ಟು ಅಂತ ಕೇಳಿದ್ದಾರೆ. ಪ್ರತಿಯೊಬ್ಬರಿಗೆ ದೊರಕಿದ ಹಣ ಎಷ್ಟು? 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 1,475. ನೆಕ್ಸ್ಟ್ ನೋಡಿ. 47ನೇ ಪ್ರಶ್ನೆಗೆ ಯಾವುದು? 18 ಕಿಲೋಗ್ರಾಮ್ 750 ಗ್ರಾಮ್ ಮತ್ತು 25 ಗ್ರಾಮ್ಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. 48 ಕೋನವನ್ನು ಅಳೆಯಲು ಬಳಸುವಂಥ ಉಪಕರಣ ಯಾವುದು? ಅಳತೆ ಪಟ್ಟಿ, ಕೈವಾರ, ಮೂಲೆಪಟ್ಟಿ, ಕೋನಮಾಪಕ ಅಂತ ಹೇಳಿದ್ದಾರೆ. 48ನೇ ಪ್ರಶ್ನೆಗೆ ಆಪ್ಷನ್ ಡಿ, ಕೋನಮಾಪಕನ ಬಳಸ್ತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. ಒಂದು ವಿಮಾನವು ಆಗಮಿಸುವ ವೇಳೆಯು 15 ಗಂಟೆ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಬ್ಲರ್ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮಧ್ಯಾಹ್ನ 3 ಗಂಟೆ. ನೆಕ್ಸ್ಟ್ ನೋಡಿ. ಕೆಳಗಿನ ಚಿತ್ರದಲ್ಲಿ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು? 50ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, 2. ನೆಕ್ಸ್ಟ್ ನೋಡಿ. ಶಾಲಿನಿಯು 7:45 AM ಮನೆಯನ್ನು ಬಿಟ್ಟು 9:15 AM ಶಾಲೆಯನ್ನು ತಲುಪುತ್ತಾಳೆ. ಹಾಗಾದರೆ ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೇಳಿದ್ದಾರೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 1 ಗಂಟೆ 30 ನಿಮಿಷ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಸರಣಿನ ಪೂರ್ತಿಗೊಳಿಸಿ ಅಂತ ಇದೆ. 1, 4, 9, 16, 25 ಡ್ಯಾಶ್ ಅಂತ ಇದೆ. ಇದನ್ನು ಸರಣಿನ ಪೂರ್ಣಗೊಳಿಸಿದಾಗ ಎಷ್ಟಾಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ 36. ನೆಕ್ಸ್ಟ್ ನೋಡಿ. ಆಯತಾಕಾರದ ತೊಟ್ಟಿಯ ಉದ್ದವು 60 ಮೀಟರ್ ಅಗಲ ಮತ್ತು 40 ಮೀಟರ್. ಅದರ ತೋಟದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. 53ನೇ ಪ್ರಶ್ನೆಗೆ ಆಪ್ಷನ್ ಸಿ ಇಸ್ ದ 200 ಮೀಟರ್ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. 54 ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳನ್ನು ಕೆಳಗೆ ನಿಂತಿವೆ. ಇಲ್ಲಿ ನೋಡಿ. 54ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಗಣಿತ ಸರಿಯಾದ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. ಬಿಡಿಸಿ 32,357 ಪ್ಲಸ್ 28,467 ಮೈನಸ್ 47,600. ಇದು ಮಿಶ್ರ ಕ್ರಿಯೆ ಲೆಕ್ಕ ಇದೆ. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ. ಕೆಳಗಿನ ಸಂಖ್ಯೆಯ ಗುಣಲಬ್ಧ 180 × 0 × 1 × 7 ಅಂತ ಇದೆ. 56ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, 0. 4,8,0,25 ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ 5 ಅಂಕಿಯ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. 57ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇಲ್ಲಿದೆ. ಜಸ್ಟ್ ವೇಟ್. ಆಪ್ಷನ್ ಸಿ ಸರಿಯಾದ 20,458 ಸರಿಯಾದ ಉತ್ತರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 57ನೇ ಪ್ರಶ್ನೆಗೆ ಆಪ್ಷನ್ ಸಿ. ನೆಕ್ಸ್ಟ್ ನೋಡಿ. ಒಂದು ಸಂಖ್ಯೆಯನ್ನು 12ರಿಂದ ಭಾಗಿಸಿದಾಗ ಭಾಗಲಬ್ಧ 15 ಶೇಷ 5 ಬರುತ್ತದೆ. ಆ ಸಂಖ್ಯೆ ಡ್ಯಾಶ್ ಆಗಿರುತ್ತದೆ. 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗುತ್ತೆ. 185 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ನೋಡಿ. ಒಂದು ಹಳ್ಳಿಯ ಜನಸಂಖ್ಯೆ 3,389, ಇನ್ನೊಂದು ಹಳ್ಳಿಯ ಜನಸಂಖ್ಯೆ 4,893 ಸಂಖ್ಯೆಯನ್ನು ಕಂಡುಹಿಡಿ ಅಂತ ಇದೆ. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ನೋಡಿ. 60ನೇ ಪ್ರಶ್ನೆಗೆ ನೆಕ್ಸ್ಟ್ 60ನೇ ಕೊನೆಯ ಪ್ರಶ್ನೆ, ಗಣಿತದ ಒಂದು ಕೊನೆಯ ಪ್ರಶ್ನೆ. 2,462 ಮತ್ತು 3,487ಗಳ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ,
5950 ಸರಿಯಾದ ಉತ್ತರ. ಓಕೆ ವಿದ್ಯಾರ್ಥಿಗಳು, ಇಲ್ಲಿಯವರೆಗೆ ಈ ಒಂದು ತರಗತಿ ಕೇಳಿದಾಗ ಧನ್ಯವಾದಗಳು. ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.